ಇವತ್ತು ಜಗತ್ತಿನಲ್ಲಿ ಯುದ್ಧ ಅನ್ನೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಯುದ್ಧದ ರೂಪಗಳು ಬದಲಾಗ್ತಾ ಇದ್ದಾವೆ. ಡ್ರೋನ್, ಏರ್ ಸ್ಟ್ರೈಕ್ ಮೂಲಕ ಆಧುನಿಕ ಯುದ್ಧ ಸನ್ನಿವೇಶಗಳನ್ನ ಕಾಣ್ತಾ ಇದ್ದೀವಿ. ಇವೆಲ್ಲಕ್ಕಿಂತ ಬಲವಾದ ಅಸ್ತ್ರ ಅಂದ್ರೆ ಒಂದು ದೇಶದ ಆಂತರಿಕ ವಿಚಾರಗಳಲ್ಲಿ ಗಲಭೆ ಎಬ್ಬಿಸಿ ಅಲ್ಲಿನ ಜನರ ಮಧ್ಯೆ ಕಂದಕ ಸೃಷ್ಟಿಸಿ ಅಸ್ಥಿರಗೊಂಡಾಗ ದೇಶದ ಆಡಳಿತ ಸಾರ್ವಭೌಮಕ್ಕೆ ಧಕ್ಕೆ ಬರುವ ರೀತಿ ಮಾಡೋದು ಒಂದು ಯುದ್ಧ ತಂತ್ರ. ನಮ್ಮ ಪಕ್ಕದ ದೇಶ ಪಾಪಿ ಪಾಕಿಸ್ತಾನ ಈ ರೀತಿ ಕಿಡಿ ಹಚ್ಚೋಕೆ ಪ್ರಯತ್ನ ಪಡ್ತಿದೆ ಅಂತ ಇಂಟೆಲಿಜೆನ್ಸ್ ಮಾಹಿತಿ ಆಧರಿಸಿ ಭಾರತದ ಮಾಜಿ IPS ಅಧಿಕಾರಿ ಕಿರಣ್ ಬೇಡಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಸಂದೇಶವನ್ನು ಹಂಚಿಕೊಂಡಿದ್ರು. ಆ ಸಂದೇಶ ಆದ್ರೂ ಏನು, ಪಾಕಿಸ್ತಾನ ಮಾಡೋಕೆ ಹೊರಟಿರೋದಾದ್ರೂ ಏನು, ಇದೆಲ್ಲದನ್ನ ನೋಡೋಣ ಬನ್ನಿ. ಆಪರೇಷನ್ ಸಿಂಧೂರ್ ಎಂಬ ಕಾರ್ಯಾಚರಣೆ ಮಾಡಿ ಪಹಲ್ಗಾಮ್ ಉಗ್ರರ ಮೇಲೆ ಸೇಡು ತೀರಿಸಿಕೊಂಡ ನಂತರ ಭಾರತ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿಲ್ಲ ಎಂಬ ಮಾಹಿತಿಯನ್ನ ಭಾರತೀಯ ಸೇನೆ ಹಂಚಿಕೊಂಡಿತ್ತು. ಇದರ ನಡುವೆಯೇ ಭಾರತೀಯ ಇಂಟೆಲಿಜೆನ್ಸ್ ಒಂದು ಮಾಹಿತಿಯನ್ನ ಹೊರಹಾಕಿದೆ. ಪಾಕಿಸ್ತಾನ ಸೇನೆಯು ವಿವಿಧ ಭಾರತೀಯ ಭಾಷೆಗಳ 300 ತಜ್ಞರನ್ನ ಒಳಗೊಂಡ ವಿಶೇಷ ಸಾಮಾಜಿಕ ಮಾಧ್ಯಮ ತಂಡವನ್ನ ರಚಿಸಿದೆ. ಅವರನ್ನ ಮಂತ್ಲಿ ಸ್ಯಾಲರಿ ಬೇಸಿಸ್ ಮೇಲೆ ನೇಮಿಸಿಕೊಳ್ಳಲಾಗಿದೆ. ಭಾಷೆ ಮತ್ತು ಜಾತಿಯ ಆಧಾರದ ಮೇಲೆ ಭಾರತದಲ್ಲಿ ಹಿಂದೂಗಳ ನಡುವೆ ವಿಭಜನೆಯನ್ನ ಸೃಷ್ಟಿಸುವ ಕೆಲಸವನ್ನ ವಹಿಸಲಾಗಿದೆ. ISIನ ಮಾಜಿ ಅಧಿಕಾರಿ ಕರ್ನಲ್ ಹಫೀಜುಲ್ಲಾ ಈ ತಂಡವನ್ನ ಮುನ್ನಡೆಸ್ತಾ ಇದ್ದಾನೆ ಎನ್ನುವಂತಹ ಮಾಹಿತಿಯನ್ನ ಹೊರಹಾಕಿದೆ. ಈ ವಿಚಾರದ ಬಗ್ಗೆನೇ ಕಿರಣ್ ಬೇಡಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಅದರ ಆಳ ಅಗಲವನ್ನ ತಿಳಿಯುತ್ತಾ ಹೋಗೋಣ ಬನ್ನಿ. ಪಹಲ್ಗಾಮ್ ದುರಂತದ ನಂತರ ಭಾರತೀಯ ಇಂಟೆಲಿಜೆನ್ಸ್ನ ಎಲ್ಲಾ ನಿರ್ವಾಹಕಗಳು ಹದ್ದಿನ ಕಣ್ಣಿನ ರೀತಿ ಎಲ್ಲದರ ಮೇಲೆ ಕಣ್ಣನ್ನ ಇಟ್ಟಿತ್ತು. ದೇಶದ ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗಳ ಮೇಲೂ ಕೂಡ ಸಾಕಷ್ಟು ಕಣ್ಣಿಟ್ಟಿದೆ. ಅದರಲ್ಲೂ ದ್ವೇಷ ಭಾಷಣ, ದ್ವೇಷ ಕಾರುವ ಪೋಸ್ಟ್ಗಳನ್ನು ಪ್ರತ್ಯೇಕಿಸಿ ಅದರ ಮೂಲಗಳನ್ನು ತೆಗೆದು ಫ್ಯಾಕ್ಟ್ ಚೆಕ್ ಕೂಡ ಪ್ರಾರಂಭಿಸಿದೆ. ಅಷ್ಟೇ ಅಲ್ಲದೆ ದೇಶದಲ್ಲಿ ಆಕ್ಟಿವ್ ಹಾಗೂ ಇನ್ಆಕ್ಟಿವ್ ಇರುವ ಸ್ಲೀಪರ್ ಸೆಲ್ಗಳನ್ನು ಕೂಡ ಹುಡುಕಿ ತೆಗಿತಾ ಇದ್ದಾರೆ. ಈ ಸ್ಲೀಪರ್ ಸೆಲ್ಗಳು ಅಂದರೆ ನಿಮ್ಮ ನಡುವೆ ಸಾಮಾನ್ಯ ಜನರಂತೆ ಕೆಲಸ ಮಾಡ್ತಾ ಇದ್ದು ಉಗ್ರರಿಗೆ ಸಹಾಯ ಮಾಡುವ ಒಂದು ಜಾಲ. ಪ್ರಸ್ತುತ ದೇಶದ ನಾನಾ ಭಾಗಗಳಲ್ಲಿ ನಾವು ಭಾಷಾ ವಿವಾದವನ್ನು ನೋಡಬಹುದು. ಹಿಂದಿ ಕನ್ನಡ, ಹಿಂದಿ ಮರಾಠಿ, ಕನ್ನಡ ತಮಿಳು, ಹೀಗೆ ಭಾಷೆಗಳ ನಡುವೆ ಜಗಳಗಳನ್ನು ನೋಡ್ತಾನೆ ಇರ್ತೀವಿ. ಮೊದಲಿಂದಲೂ ಭಾಷಾ ವಿವಾದ ಇದೆ. ಆದರೂ ಕೂಡ ಪ್ರಸ್ತುತ ವಿವಾದಗಳು ಸಮಾಜದಲ್ಲಿ ಸಾಕಷ್ಟು ಉದ್ವಿಗ್ನತೆಯನ್ನು ಉಂಟು ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ನೋಡಿ ಇನ್ನು ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇರುತ್ತೆ. ಇದರಿಂದ ಒಂದು ಭಾಷೆಯನ್ನ ಮಾತಾಡುವವರನ್ನ ಕಂಡ್ರೆ ಇನ್ನೊಂದು ಭಾಷೆಯವರ ಮೇಲೆ ದ್ವೇಷ ಹೆಚ್ಚಾಗುವಂತೆ ಕಾಣಿಸುತ್ತೆ. ಗೌರ್ಮೆಂಟ್ ಡಾಟಾ ಪ್ರಕಾರ ವರ್ಷಕ್ಕೆ 1,000ಕ್ಕೂ ಹೆಚ್ಚು ಭಾಷಾ ವಿವಾದದ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ ಮತ್ತು 50ರಿಂದ 60 ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ. ಈ ಕೇಸ್ಗಳಲ್ಲಿ ಸಾಕಷ್ಟು ಫೇಕ್ ನ್ಯೂಸ್ ಇಂದ ದುರಂತಗಳು ಜಾಸ್ತಿ ಆಗ್ತಾ ಇದೆ ಅಂತ ಈ ದಾಖಲೆಗಳು ಹೇಳುತ್ತೆ. ಈ ವಿಚಾರಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಕೊಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ, ದೇಶದಲ್ಲಿ ಭಾಷಾ ವಿವಾದಗಳಿಂದ ವರ್ಷಕ್ಕೆ 100ರಿಂದ 200 ಕೋಟಿಯಷ್ಟು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗ್ತಾ ಇದೆ. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತ ಎಂದು ಪ್ರತ್ಯೇಕ ಕೂಗು ಕೇಳಿ ಬರ್ತಾ ಇದೆ. ಭಾರತದಂತಹ ದೊಡ್ಡ ದೇಶದಲ್ಲಿ ಸಾವಿರಾರು ಭಾಷೆಗಳಿವೆ. ವಿವಿಧತೆಯಲ್ಲಿ ಏಕತೆ ಎಂಬ ಘೋಷವಾಕ್ಯವನ್ನು ಇಟ್ಟುಕೊಂಡಿರುವ ಭಾರತದಲ್ಲಿ ಭಾಷೆ ಕಾರಣಕ್ಕೆ ಆಂತರಿಕ ಗಲಭೆ ಸೃಷ್ಟಿಸಿರೋದ್ರಿಂದ ನಮ್ಮ ಶತ್ರು ದೇಶಗಳಾದ ಪಾಕಿಸ್ತಾನ, ಚೈನಾಗೆ ನಾವೇ ಸಹಾಯ ಮಾಡಿದ ರೀತಿ ಆಗುತ್ತೆ ಎಂದು ಭಾರತದ ಇಂಟೆಲಿಜೆನ್ಸ್ನ ಅಭಿಪ್ರಾಯ. ಇನ್ನು ಭಾರತದ ಗಡಿ ರಾಜ್ಯವಾಗಿರುವಂತಹ ಪಂಜಾಬ್ ಹಾಗೂ ನಾರ್ತ್ ಈಸ್ಟರ್ನ್ ರಾಜ್ಯಗಳಲ್ಲಿ ಸಾಕಷ್ಟು ಭಾಷಾ ವಿವಾದಗಳು ಕಂಡು ಬರ್ತಾ ಇದೆ. ಇವುಗಳಿಗೆ ಕಾರಣ ಪಾಕಿಸ್ತಾನದ ಕೆಲವು ಏಜೆನ್ಸಿಗಳು ಹಾಗೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರುವಂತಹ NGOಗಳು ಹಣದ ಸಹಾಯ ಹಾಗೂ ಗಲಭೆ ನಡೆಯಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದೆ ಅಂತ ಭಾರತದ ಇಂಟೆಲಿಜೆನ್ಸ್ ವರದಿ ಮಾಡಿತ್ತು. ಇನ್ನು ಭಾರತದಂತಹ ದೇಶದಲ್ಲಿ ನಾವು ನಾನಾ ರೀತಿಯ ಜಾತಿ ಧರ್ಮಗಳನ್ನು ಕಾಣಬಹುದು. ಭಾರತದಂತಹ ದೊಡ್ಡ ದೇಶದಲ್ಲಿ ಜಾತಿ ಧರ್ಮ ತುಂಬಾ ಸೂಕ್ಷ್ಮವಾದ ವಿಚಾರ ಕೂಡ ಹೌದು.
ಹಿಂದೂ ಧರ್ಮದಲ್ಲಿ ಸಾಕಷ್ಟು ಜಾತಿಗಳಿವೆ. ಅವುಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡುವುದು ಕೂಡ ಒಂದು ರೀತಿಯ ಕುತಂತ್ರ ಆಗಿದೆ. ಅಷ್ಟೇ ಅಲ್ಲದೆ ಮತಾಂತರ ಕೂಡ ಸದ್ದಿಲ್ಲದೆ ತುಂಬಾನೇ ನಡೀತಾ ಇದೆ. ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಚಂಗೂರ್ ಬಾಬಾ ಎಂದು ಹೆಸರಿಟ್ಟುಕೊಂಡಿರುವಂತಹ ಜಲಾಲುದ್ದೀನ್ ಎಂಬ ಮತಾಂತರಿ ಜುಲೈ 5, 2025ರಂದು ಯುಪಿಯ STF ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅವರನ್ನ ಬಂಧನ ಮಾಡುತ್ತೆ. ದುರ್ಬಲ ಹಿಂದೂ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ದೊಡ್ಡ ಪ್ರಮಾಣದ ಧಾರ್ಮಿಕ ಮತಾಂತರದ ಸಿಂಡಿಕೇಟ್ ಅನ್ನ ಮುನ್ನಡೆಸಿದ ಆರೋಪದ ಮೇಲೆ ವಿಶೇಷವಾಗಿ SC ST ಮತ್ತು OBC ಸಮುದಾಯದ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. 1500ಕ್ಕೂ ಹೆಚ್ಚು ಹಿಂದೂ ಮಹಿಳೆಯರನ್ನ ಮತಾಂತರಗೊಳಿಸಿದ್ದಾರೆ ಅಂತಹ ಪೊಲೀಸರು ಆರೋಪಿಸಿದ್ದಾರೆ. ಈ ಜಾಲವು ಜಾತಿಯ ಆಧಾರದ ಮೇಲೆ ವಿವಿಧ ಮೊತ್ತಗಳನ್ನು ನಿಗದಿಪಡಿಸಿ ಕಾರ್ಯನಿರ್ವಹಿಸ್ತಾ ಇತ್ತು. ಪ್ರತಿಯೊಬ್ಬರಿಗೂ 8 ರಿಂದ 14 ಲಕ್ಷದವರೆಗೆ ಆಮಿಷ ಒಡ್ಡಿ ಮತಾಂತರವನ್ನ ನಡೆಸ್ತಾ ಇದ್ರು ಅಂತ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಚಂಗೂರ್ ಬಾಬಾ ಅಲಿಯಾಸ್ ಜಮಾಲುದ್ದೀನ್ 100 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಯನ್ನ ಸಂಪಾದಿಸಿದ್ದಾರೆ ಅಂತ ವರದಿಯಾಗಿದೆ. ಇದು ಶಂಕಿತ ವಿದೇಶಿ ನಿಧಿ ಅಂದರೆ ದುಬೈ, ಪಾಕಿಸ್ತಾನ್, ನೇಪಾಳ ಬೆಂಬಲದೊಂದಿಗೆ ಲಕ್ಷಾಂತರ ಹಣವನ್ನ ನೇಪಾಳದ ಬ್ಯಾಂಕ್ ಖಾತೆಗಳು ಮತ್ತು ಹವಾಲಾ ಜಾಲಗಳ ಮೂಲಕ ಸಾಗಿಸಲಾಗಿದೆ ಅಂತ ಯುಪಿಯ STS ವರದಿಯಲ್ಲಿ ಸ್ಪಷ್ಟಪಡಿಸಿದೆ. ಅಷ್ಟೇ ಅಲ್ಲದೆ NIA ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ಈ ರೀತಿ ಸಾಕಷ್ಟು ಉದಾಹರಣೆಗಳು ಹಾಗೂ ಘಟನೆಗಳು ದೇಶದ ನಾನಾ ರಾಜ್ಯಗಳಲ್ಲಿ ನಡೀತಾನೆ ಇದ್ದಾವೆ. ಕೇರಳ, ಪಂಜಾಬ್, ಗುಜರಾತ್, ಜಮ್ಮು ಕಾಶ್ಮೀರ್, ಪಶ್ಚಿಮ ಬಂಗಾಳದಂತಹ ಸೂಕ್ಷ್ಮ ರಾಜ್ಯಗಳಲ್ಲಂತೂ ಯಥೇಚ್ಛವಾಗಿ ನಡೀತಾ ಇದೆ. ಕೇರಳದಲ್ಲಂತೂ ದೇಶದಲ್ಲಿ ಅತಿ ಹೆಚ್ಚು ISIಗೆ ಸೇರುವಂತಹ ಸಂಖ್ಯೆ ಜಾಸ್ತಿಯಾಗಿ ವರದಿಯಾಗಿತ್ತು. ಇವರ ರಿಕ್ರೂಟ್ಮೆಂಟ್ಗಳು ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾಗಳಿಂದಲೇ ಆಗುತ್ತೆ ಅನ್ನುವಂತಹ ವರದಿ ಕೂಡ ಉಂಟಾಗಿತ್ತು. ಸೋಷಿಯಲ್ ಮೀಡಿಯಾಗಳಿಂದಲೇ ಸಾಕಷ್ಟು ಭಾರತದ ಹಲವಾರು ಸೂಕ್ಷ್ಮ ಪ್ರದೇಶಗಳ ಮಾಹಿತಿಯನ್ನು ಕೂಡ ರವಾನೆ ಮಾಡ್ತಾರೆ ಅಂತ NIA ತಿಳಿಸಿತ್ತು. ಜ್ಯೋತಿ ಮಲ್ಹೋತ್ರಾ ಎಂಬ ಯೂಟ್ಯೂಬರ್ ಮತ್ತು ಟ್ರಾವೆಲ್ ಇನ್ಫ್ಲೂಯೆನ್ಸರ್ ಭಾರತದ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನಿಸ್ತಾ ಇರೋದು ಕೂಡ ತಿಳಿದು ಬಂದು ಅವರನ್ನ ಬಂಧಿಸಲಾಗಿತ್ತು. ಇನ್ನು ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಉಗ್ರ ವಿರೋಧಿ ಕಾರ್ಯಾಚರಣೆ ಶುರುವಾಗಿದೆ. ಈ ಸಲ ಸೇನೆಯಲ್ಲ, ಜಮ್ಮು ಕಾಶ್ಮೀರದ ಪೊಲೀಸರು ಅಂದ್ರೆ ಕೇಂದ್ರ ಗೃಹ ಇಲಾಖೆ ಅಡಿಯಲ್ಲಿ ಬರೋ ವಿಶೇಷ ಪೊಲೀಸರು ಆಪರೇಷನ್ ಲಾಂಚ್ ಮಾಡಿದ್ದಾರೆ. ಇದರ ಭಾಗವಾಗಿ ಕೌಂಟರ್ ಇಂಟೆಲಿಜೆನ್ಸ್ ಕಾಶ್ಮೀರ್ CIK ಜಮ್ಮು ಕಾಶ್ಮೀರ್ನಾದ್ಯಂತ 10 ಸರ್ಪ್ರೈಸ್ ದಾಳಿ ಮಾಡಿದೆ. ಉಗ್ರರ ಸ್ಲೀಪರ್ ಸೆಲ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ಮ್ಯಾಸಿವ್ ಆಪರೇಷನ್ ನಡೆಸಲಾಗಿದೆ. ಪಾಕ್ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಪುಲ್ವಾಮಾ, ಬುಡ್ಗಾಮ್, ಶ್ರೀನಗರ ಮತ್ತು ಗಂದರ್ಬಾಲ್ ಜಿಲ್ಲೆಗಳಲ್ಲಿ ರೇಡ್ ಆಗಿದೆ. ಭಯೋತ್ಪಾದಕ ಸಂಘಟನೆಯ ಸ್ಲೀಪರ್ ಸೆಲ್ಗಳು, ಜೈಷ್ ಕಮಾಂಡರ್ ಅಬ್ದುಲ್ ಗಾಜಿ ಇವರೆಲ್ಲರ ಹರಡಿದ ಜಾಲಗಳು, ಗಡಿ ಆಚೆಯಿಂದ ರೆಕ್ರೂಟ್ಮೆಂಟ್ ಮಾಡೆಲ್ಗಳು ಯಾರೆಲ್ಲ ಆಪರೇಟ್ ಮಾಡ್ತಾ ಇದ್ರು ಅವುಗಳನ್ನೆಲ್ಲ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗ್ತಾ ಇದೆ. ಕನಿಷ್ಠ 10 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ಲದೆ ಲೋಕಲ್ ನೆಟ್ವರ್ಕ್ಗಳ ಮೂಲಕ ಭಯೋತ್ಪಾದನೆಯನ್ನ ಹರಡೋಕೆ, ಹುಟ್ಟು ಹಾಕೋಕೆ ಪಾಕ್ ಉಗ್ರ ಸಂಘಟನೆಗಳು ಪ್ರಯತ್ನ ಮಾಡ್ತಿವೆ. ಅಬ್ದುಲ್ ಗಾಜಿ ಪಾಕಿಸ್ತಾನದ ISIನೊಂದಿಗೆ ಹತ್ತಿರದ ಲಿಂಕ್ ಹೊಂದಿದ್ದಾನೆ. ಇದು ಪಾಕ್ನ ಸೇನಾ ರಾಜಧಾನಿ ರಾವಲ್ಪಿಂಡಿಯಿಂದ ಆಪರೇಟ್ ಆಗ್ತಾ ಇದೆ. ಜೈಷ್ ಸೆಲ್ಗಳು ಈಗ ಪಾಕಿಸ್ತಾನ ಪಡೆಗಳ ರಕ್ಷಣೆಯಲ್ಲಿವೆ. ಸೊ ಕಾಶ್ಮೀರವನ್ನ ಅಸ್ಥಿರಗೊಳಿಸೋಕೆ ಸೆಲ್ಗಳು ಇನ್ನು ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಇದ್ದಾವೆ. ಹೀಗಾಗಿ ನಾವು ಈ ಸರ್ಚ್ ಆಪರೇಷನ್ನ ಕೈಗೊಂಡಿದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಅಲ್ಲದೆ ಈಗ ಬಂಧಿತವಾಗಿರುವಂತಹ ಬಹುತೇಕರು ಸ್ಲೀಪರ್ ಸೆಲ್ಗಳು ಅಂತ ಹೇಳಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬಂದರೆ, ಬಾಂಗ್ಲಾದೇಶದ ಗಡಿ ದಾಟಿ ಬಂದಂತಹ ರೋಹಿಂಗ್ಯಾ ಮುಸ್ಲಿಂಗಳನ್ನು ಟಾರ್ಗೆಟ್ ಮಾಡಿ ಅವರನ್ನು ಉಪಯೋಗಿಸಿಕೊಂಡು ಗಡಿ ಪ್ರದೇಶದ ಸೂಕ್ಷ್ಮ ವಿಚಾರಗಳ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಮತ್ತು ಹಿಂದೂಗಳ ಮೇಲೆ ದೌರ್ಜನ್ಯ ಅತಿ ಹೆಚ್ಚು ನಡೀತಾ ಇರೋದು ಭಾರತದಲ್ಲಿ ಕಂಡು ಬಂದಿರೋದು ಪಶ್ಚಿಮ ಬಂಗಾಳದಲ್ಲೇ. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಹಾಗೂ ನೇಪಾಳದ ಗಡಿ ಪ್ರಸ್ತುತ 2019ರ ನಂತರ ಉಗ್ರಗಾಮಿಗಳಿಗೆ ತುಂಬಾ ಪ್ರಶಸ್ತವಾದ ಸ್ಥಳವಾಗಿದೆ. ಇಲ್ಲಿ ಭಾರತದ ಗುಪ್ತಚರ ಇಲಾಖೆ ಸಾಕಷ್ಟು ಮುತುವರ್ಜಿಯಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಹಾಗೂ ಪ್ರತ್ಯೇಕ ಸೋಷಿಯಲ್ ಮೀಡಿಯಾ ಕಣ್ಗಾವಲಿನಲ್ಲಿ ಇಡಲು ಸೋಷಿಯಲ್ ಮೀಡಿಯಾ ಯೂನಿಟ್ ಅನ್ನು ಕೂಡ ಭಾರತದ ಗುಪ್ತಚರ ಇಲಾಖೆ ಓಪನ್ ಮಾಡಿದೆ. ಅರೆ
ಬರೀ ಉತ್ತರ ಭಾರತದ ರಾಜ್ಯಗಳು ಎಂದು ನಾವು ಸುಮ್ಮನಾಗೋ ಹಾಗಿಲ್ಲ. ದಕ್ಷಿಣ ಭಾರತದ ಕೆಲವು ಪ್ರಮುಖ ನಗರಗಳಾದ ಚೆನ್ನೈ, ಬೆಂಗಳೂರು, ಪುದುಚೇರಿ, ಮುಂಬೈ, ಕೊಯಂಬತ್ತೂರು, ಮಂಗಳೂರು ಹಾಗೂ ದಕ್ಷಿಣ ಭಾರತದ ಕಡಲ ತೀರಗಳಲ್ಲಿ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳು ಎಂದು ಭಾರತೀಯ ವಾಯುಸೇನೆ ಹಾಗೂ ಗುಪ್ತಚರ ಇಲಾಖೆ ತಿಳಿಸಿದೆ. ಬೆಂಗಳೂರು ಮತ್ತು ಕೊಯಂಬತ್ತೂರಿನಲ್ಲಿ ಇತ್ತೀಚೆಗೆ ISIಗೆ ಕೆಲಸ ಮಾಡ್ತಾ ಇದ್ದ ಸಾಕಷ್ಟು ಮಂದಿಯನ್ನ ಬಂಧಿಸಲಾಗಿತ್ತು. ಇವರ ಬಳಿಯಿಂದ ಸಾಕಷ್ಟು ಆಯುಧಗಳು ಹಾಗೂ ಬಾಂಬ್ ತಯಾರಿಕೆಗೆ ಬೇಕಾದ ರಾಸಾಯನಿಕಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಒಟ್ನಲ್ಲಿ ದೇಶದ ಪ್ರಮುಖ ಪ್ರದೇಶಗಳು ಹಾಗೂ ಸ್ಥಳಗಳಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡಲು ಪಾಕಿಸ್ತಾನದ ISI ಸಾಕಷ್ಟು ಕೆಲಸಗಳನ್ನು ಜನಗಳಿಂದಲೇ ಹಾಗೂ ಸೋಷಿಯಲ್ ಮೀಡಿಯಾಗಳಿಂದ ಮಾಡಿಸ್ತಾನೆ ಇರುತ್ತೆ. ಇವುಗಳನ್ನು ತಡೆಯಲು ಭಾರತದ ಗುಪ್ತಚರ ಇಲಾಖೆ RAW, IB, ಮಿಲಿಟರಿ ಬ್ಯೂರೋ, ಕೌಂಟರ್ ಟೆರರಿಸಂ ಸ್ಕ್ವಾಡ್, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಸೋಷಿಯಲ್ ಮೀಡಿಯಾ ಯೂನಿಟ್ಗಳನ್ನು ಶುರು ಮಾಡಿ ಅದರ ಕಣ್ಗಾವಲಿನಲ್ಲಿ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈಗ ನಾವು ತಿಳಿಸಿದಂತಹ ಎಲ್ಲ ಗುಪ್ತಚರ ಇಲಾಖೆಗಳು ತಮ್ಮ ಮಾಹಿತಿಗಳನ್ನು ರವಾನೆ ಮಾಡಿಕೊಂಡು ಸ್ಥಳೀಯ ರಾಜ್ಯಗಳ ಪೊಲೀಸ್ ಇಲಾಖೆಗೆ, ಗೃಹ ಸಚಿವ ಇಲಾಖೆಯೊಂದಿಗೆ ಮಾಹಿತಿಯನ್ನು ರವಾನಿಸಿಕೊಂಡು ಕಾರ್ಯಾಚರಣೆಗಳನ್ನು ಮಾಡೋಕೆ ಪ್ರಾರಂಭಿಸಿದೆ ಅಂತ ಕೇಂದ್ರ ಗೃಹ ಇಲಾಖೆ ಮಾಹಿತಿಯನ್ನು ನೀಡಿತ್ತು. ಒಟ್ಟಿನಲ್ಲಿ ಭಾರತದ ಎಲ್ಲ ಗುಪ್ತಚರ ಇಲಾಖೆಗಳು ದೇಶದ ಸುಭದ್ರತೆಗಾಗಿ ಒಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇರುವಾಗ ಸಾರ್ವಜನಿಕರಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರುವಂತಹ ವಿಷಯಗಳ ಆಧಾರದ ನಿಖರತೆಯನ್ನು ಪರಿಶೀಲಿಸಿ ನಂತರ ಅದನ್ನು ಶೇರ್ ಮಾಡೋದು ಹಾಗೂ ಮಿನಿಮಮ್ ಸಿವಿಕ್ ಸೆನ್ಸ್ ಇಟ್ಕೊಳ್ಳೋದು ತುಂಬ ಪ್ರಮುಖವಾಗಿರುತ್ತೆ. ಈ ವಿಚಾರಗಳ ಬಗ್ಗೆನೇ ನಮ್ಮ ದೇಶದ ಮಾಜಿ IPS ಅಧಿಕಾರಿಯಾದಂತಹ ಕಿರಣ್ ಬೇಡಿ ಅವರು ತಮ್ಮ X ಖಾತೆಯಲ್ಲಿ ತಿಳಿಸಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್.